ಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಹಾಗೆಯೇ ತತ್ಸ್ವರೂಪರು ವರ ಕರುಣಾಮೂರ್ತಿಗಳು ನಮ್ಮ ನಿಮ್ಮೆಲ್ಲರ ಉದ್ಧಾರಕರ್ತೃಗಳಾಗಿರುವಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮದ್ ಜಗದ್ಗುರು ಶ್ರೀ 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 ದುಂಡೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಭವ್ಯ ಪಾದಾರವಿಂದಗಳಲ್ಲಿ ನನ್ನ ಅನಂತಾನಂತ ಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಯಾವ ಶುಭ ಸಾಯಂಕಾಲದ ವೇಳೆಯಲ್ಲಿ ಸದ್ಗುರುಗಳವರ ಶ್ರೀಕ್ಷೇತ್ರಕ್ಕೆ ಆಗಮಿಸಿರುವಂತಹ ಸಕಲ ಸದ್ಭಕ್ತರ ಸದುಹೃದಯದಲ್ಲಿ ಅಲುಪ್ತ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಆ ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮಕ್ಕೂ ಮನವಾರಿ ನಮಿಸಿ, ಆತ್ಮೀಯರೇ, ಇವತ್ತಿನ ಸಾಯಂಕಾಲದ ಸೇವೆಯಲ್ಲಿ ಪ್ರವೇಶ ಮಾಡೋಣ. ಪರಮಾಣು ಭವೋದಯ ಎಂಬತಕ್ಕಂತಹ ಗ್ರಂಥದಲ್ಲಿ ಯಾಜ್ಞವಲ್ಕ್ಯ ಮತ್ತು ಮೈತ್ರಾದೇವಿಯವರ ವರ ಸಂವಾದ ಆಗ್ತಾ ಇದೆ. ಗ್ರಂಥ ಪೂರ್ತಿಯಾಗುವ ತನಕ ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ್ನು ಕುರಿತು ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಕೊನೆಗೆ ಮೈತ್ರಾದೇವಿಯವರು ಒಂದು ಮಾತು ಹೇಳ್ತಾ ಇದ್ದಾರೆ. ಗುರುಗಳನ್ನು ಕುರಿತು, ಅಂದರೆ ಅವರೇ ಪತಿದೇವರು, ಅವರೇ ಗುರುಗಳು, ಅವರನ್ನು ಕುರಿತು ವಿಷಯವನ್ನು ಹೇಳ್ತಾ ಇದ್ದಾರೆ. ಮತಿಗೆ ಗೋಚರಮಾಗೆ ನುತಿಗೆ ಗೋಚರ ವೈಶೆ, ಮತಿಗೆ ಗೋಚರವಲ್ಲವದು ನಿನ್ನ ಅತಿಶಯದ ಮಹಿಮೆಯದನು ಬೇರೆ ನುತಿಸಲೆನ್ನಳವೇ ಸನ್ಮುನಿ ಮುಖ್ಯ ಅಂಥೇಳಿ. ಅಂದರೆ ಇಲ್ಲಿ ಗುರುಗಳನ್ನು ಕುರಿತು ವರ್ಣನೆ ಮಾಡುವುದು ಅಂಥೇಳಿ ಬರ್ತಾ ಇದೆ. ಮತಿಗೆ ಗೋಚರಮಾಗೆ ಅಂತಂದರೆ ನಮ್ಮ ಬುದ್ಧಿಗೆ ಗೋಚರವಾಗ್ತಾ ಇತ್ತಂತಂದ್ರೆ ಅದು ನುತಿಗೆ ಗೋಚರ ವೈಶಿ. ಬುದ್ಧಿಗೆ ಗೊತ್ತಾದರೆ ಅಷ್ಟೇ ಗುರುಗಳನ್ನು ಕುರಿತು ನಾವು ನುತಿಸಲಿಕ್ಕೆ, ಹೊಗಳಲಿಕ್ಕೆ, ನಮಸ್ಕಾರ ಮಾಡಲಿಕ್ಕೆ, ಕೊಂಡಾಡಲಿಕ್ಕೆ ಬರ್ತಾ ಇದೆ. ಮತಿಗೆ ಗೋಚರವಲ್ಲವದು, ಹೇ ಸನ್ಮುನಿ ಮುಖ್ಯರೇ, ಬುದ್ಧಿಗೆ ಗೋಚರವಾಗ್ತಕ್ಕಂಥದ್ದಲ್ಲ. ಯಾಕಂತಂದರೆ ಇಲ್ಲಿ ಮತಿಗೆ ಗೋಚರವಲ್ಲವದು ನಿನ್ನ ಅತಿಶಯದ ಮಹಿಮೆಯದನು, ಅಗಣಿತ ಮಹಿಮೆಯನ್ನು ಉಳ್ತಕ್ಕಂಥವ್ರು ತಾವಿದ್ದೀರಿ. ಅಪೋರು ಮೊನ್ನೆ ಗುರು ಪೂರ್ಣಿಮೆ ದಿವಸ ವಿಷಯವನ್ನು ಹೇಳಿದರು. ಸಬ್ ಧರತಿ ಕಾಗದ ಕುರು, ಸಬ್ ಬಣರಾಯ ಲೇಖನಿ ಕುರು, ಸಬ್ ಸಮುದ್ರಕಿ ಮಶಿ ಕುರು, ಗುರು ಗುಣಕಿ ನ ಲಿಖ ಜಾಯಿ ಅಂತ ಹೇಳಿದರು. ಈ ಭೂಮಿಯನ್ನೆಲ್ಲವನ್ನು ಹಾಳೆಯನ್ನಾಗಿ ಮಾಡಿ, ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ವೃಕ್ಷಗಳನ್ನು ಲೇಖನಿಯನ್ನಾಗಿ ಮಾಡಿಕೊಂಡು, ಸಮುದ್ರದಲ್ಲಿರುವಂತಹ ಮಷಿಯನ್ನು, ನೀರನ್ನು ಮಷಿಯನ್ನಾಗಿ ಮಾಡಿಕೊಂಡು ಗುರುಗಳನ್ನು ಕುರಿತು ನಾವು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ, ಬರಿತಾ ಇದ್ದೀವಿ ಅಂತಂದ್ರೆ ಗುರುಗಳು ಅಗಣಿತ ಮಹಿಮೆಯ ನಗಲದ ವಿಭವನೆ ಜಾನರ ದೇವ ಅಂಥೇಳಿ ನಿಜಗುಣಿಸಿಗಳು ಹೇಳ್ತಾ ಇದ್ದಾರಲ್ಲ, ಹಾಗೆ ಗುರುಗಳನ್ನು ಕುರಿತು ನಾವು ಎಷ್ಟೇ ಮಾತನಾಡಿದರು, ಎಷ್ಟೇ ಹೇಳಿದರು, ಎಷ್ಟೇ ಬರೆದರು ಅದು ಕಡಿಮೆಯೇ ಆಗ್ತಾ ಇದೆ ಹೊರತು ನಿನ್ನ ಅತಿಶಯದ ಮಹಿಮೆಯದನ್ನು ಬೇರೆ ನುತಿಸಲೆನ್ನಳವೇ ಸನ್ಮುನಿ ಮುಖ್ಯ. ಇದು ಅತಿಶಯ ಅಂತದನ್ನು ಹೇಳಲಿಕ್ಕೆ ಉಪಮಾನ ಉಪಮೇಯಗಳನ್ನು ಕೊಡಲಿಕ್ಕೆ ಬರುವುದಿಲ್ಲ. ಗುರುಗಳಿಗೆ ಉಪಮಾನ ಉಪಮೇಯಗಳು ಗುರುಗಳೇ. ಸೂರ್ಯನ ಮುಂದೆ ನಾವು ಕರದೀಪ ಅಂತಂದ್ರೆ ಬ್ಯಾಟ್ರಿ, ಕೈಯೊಳಗಿನ ಬ್ಯಾಟ್ರಿ ಹಿಡ್ದಂಗೆ ಆಗ್ತದೆ. ಉಪಮಾನ ಉಪಮೇಯಗಳನ್ನು ಕೊಟ್ಟಿವಿ ಅಂತಂದ್ರೆ ಆ ಕೊಡ್ಲಿಕ್ಕೆ ಬರಂಗಿಲ್ಲ. ಅದು ಸೂರ್ಯನೇ ಉಪಮಾನ ಉಪಮೇಯಗಳಾಗ್ತಾ ಇದ್ದಾರೆ. ಹಾಗೆ ಸದ್ಗುರುಗಳಿಗೆ ಸದ್ಗುರುಗಳಾಗ್ತಾ ಇದ್ದಾರೆ. ಮತ್ತು ಅದೇ ಪರಮಾಣು ಭೌಬೋಧಿ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ, ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣಾಗಮ, ಗುರುವಚನವೇ ಸಕಲಾರ್ಥವು ಸಿದ್ಧಿಗಳು, ಗುರುವಚನವೇ ಮೋಕ್ಷ ಗತಿ ಹೇತು ಅಂಥೇಳಿ. ಅಂತಂದ್ರೆ ಆತ್ಮೀಯರೇ, ನಮ್ಮದು ನಿಮ್ಮದು ಎಲ್ಲರದು ಸೌಭಾಗ್ಯ ಹೆಂಗಂತಂದ್ರೆ ಗುರುವಚನವೇ. ನಾವೆಲ್ಲರೂ ಪ್ರತಿ ವರ್ಷ ಸದ್ಗುರುಗಳವರ ವಚನಗಳನ್ನ ಶ್ರವಣ ಮಾಡ್ಕೊತ ಬರ್ತಾ ಇದ್ವಿ. ಗುರುವಚನವೇ ಮೋಕ್ಷ ಗತಿ ಹೇತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೋಕ್ಷಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಸದ್ಗುರುಗಳವರ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳವರ ವಚನ. ಅಂತಹ ವಚನಗಳು ನಾವೆಲ್ಲರೂ ಶ್ರವಣ ಮಾಡ್ತಾ ಇದ್ದೀವಿ. ಗುರು ವಚನವೇ ಶ್ರುತಿ, ಗುರುಗಳ ವಚನ. ನಾವು ನೀವೆಲ್ಲರೂ ಮಾತನಾಡಿದ್ರೆ ಅವು ಮಾತುಗಳಾಗ್ತಾ ಇದ್ದಾವೆ. ಗುರುಗಳು ಮಾತಾಡಿದ್ರೆ ಅದು ವೇದ. ಶ್ರುತಿ ಅಂತಂದ್ರೆ ವೇದ, ಸ್ಮೃತಿ ಅಂತಂದ್ರೆ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಇವುಗಳಾಗ್ತಾ ಇದ್ದಾವೆ. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ. ಅಷ್ಟೇ ಅಲ್ಲದೆ ಗುರುವಚನವೇ ಪುರಾಣ ಆಗಮ. ಗುರುವಚನ, ಗುರುಗಳು ಮಾತಾಡಿದ್ರೆ ಅದೇನಾಗ್ತದೆ, ವೇದ ಆಗ್ತದೆ, ಸ್ಮೃತಿ ಆಗ್ತದೆ, ಪುರಾಣ ಆಗ್ತದೆ. ಅಷ್ಟೇ ಅಲ್ಲದೆ ಗುರುವಚನವೇ ಸಕಲಾರ್ಥ ಸಿದ್ಧಿಗಳು ಹೌದು. ಅಂತಂದ್ರೆ ಗುರುಗಳ ವಚನ ನಮಗೆ ಏನೇನು ಬೇಕಲ್ಲ, ಏನೇನು ನಮ್ಗೆ ಬೇಕಾಗ್ತದೆ ಎಲ್ಲವನ್ನ ಕೊಡ್ತಕ್ಕಂಥದ್ದು. ಸಣ್ಣದೇನಪ್ಪ ಅಂದ್ರೆ ಇಷ್ಟೆಲ್ಲ ನಾವು ಶ್ರಾವಣದೊಳಗೆ ಇಷ್ಟೆಲ್ಲ ಜನರು ಸೇರಿದ್ದೀವಿ. ನಾವೆಲ್ಲರ ಬೇಡಿಕೆಗಳನ್ನು ಸದ್ಗುರು ಮುಂದೆ ಹೇಳಿರೋದಿಲ್ಲ. ಆದ್ರೂ ಪ್ರತಿ ದಿವಸ ಒಂದೊಂದು ಲೀಲೆಯೊಳಗೆ ನಮ್ಮ ಪ್ರಶ್ನೆಗಳಿಗೆ ಸಮಾಧಾನ ದೊರಕ್ತದೆ. ಗುರುವಚನವೇ ಸಕಲಾರ್ಥ ಸಿದ್ಧಿಗಳು ಹೌದು. ಹೀಗಿರ್ತಕ್ಕಂಥದ್ದು ಗುರುವಚನವೇ ಮೋಕ್ಷ ಗತಿ ಹೇತು. ಆರು ಪ್ರಕಾರದ ಗುರುಕುಲದಿರ, ಆರು ತೆರನಾದ ಭಾವಕರಿಗನುಗುಣವಾಗಿ ತೋರುವ ಗುರುಕುಲದಿರವನು ಪೇಳುಗಣ್ಣೆಂತೊಲಿದು ಅಂತೇಳಿ ನಿಜಗುಣ ಶಿವಗಳು ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳದ ಮೊದಲನೇ ಪದ್ಯದಲ್ಲಿ ಹೇಳಿದರು. 6 ಪ್ರಕಾರದ ಗುರುಗಳು, ಅದರಲ್ಲಿ 5 ಪ್ರಕಾರ ಗುರುಗಳಿಗೆ ಮೋಕ್ಷವನ್ನು ಕೊಡಲಿಕ್ಕೆ ಬರುವುದಿಲ್ಲ. ವಿಶೇಷವಾಗಿರ್ತಕ್ಕಂಥ ಹಿತವನ್ನು ನೀಡ್ತಕ್ಕಂಥವ್ರು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು. ನಮ್ಮ ಅಪ್ಪರು ವಿಶೇಷ ಹಿತವನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ಕಾರಕ ಗುರುಗಳು ಹೌದು, ಕಾಮ್ಯ ಗುರುಗಳು ಹೌದು, ಸೂಚಕ ಗುರುಗಳು, ವಾಚಕ ಗುರುಗಳು, ನಿಷೇಧ ಗುರುಗಳು, ಇದೆಲ್ಲ ಗುರುಗಳು ನಮ್ಮ ಅಪ್ಪರ್ದಾರ. ಮೇಲಾಗಿ ಮತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು
ವಿಹಿತ ನಾವು ನೀವೆಲ್ಲರೂ ಸೇರಿದ್ದು ಈ ಹೆಂಗೆ ಪರಿಸ್ಥಿತಿ ನಮ್ಮದೆಲ್ಲರದು ಯಾವ ರೀತಿ ಆಗ್ಯದಪ್ಪ ಅಂತಂದ್ರೆ ಹೆಚ್ಚಿನದಾಗಿ ತಾಯಿಯರಿಗೆ ಗೊತ್ತಿರ್ತದೆ ರೊಟ್ಟಿ ಮಾಡುವಾಗದು ತವೆ ಮೇಲೆ ನೀರಿನ ಹನಿ ಬಿಟ್ಟರೆ ಯಾವ ರೀತಿ ಅದ ಚುರ್ರ ಅಂತ ಯಾವಾಗ ಇದರಿಂದ ನಾವು ಹೊರಗೆ ಬೀಳಲಿ ಪಾರಾಗಲಿ ಅಂತಿರ್ತದಲ್ಲ ಅಂಥ ಎಲ್ಲ ನಮ್ಮ ಸ್ಥಿತಿ. ಈ ಹುಟ್ಟು ಸಾವುಗಳಲ್ಲಿ ಹುಟ್ಟಿ ಬಂದು ಸಾಕಾಗಿ ಬಳಲಿ ಬೆಂಡಾಗಿ ಸದ್ಗುರುನಾಥ ನಮ್ಮನ್ನು ಈ ಭವಚಕ್ರದಿಂದ ಪಾರು ಮಾಡಿರಿ ಅಂತೇಳಿ ಇನ್ನು ಬಂದಿದ್ದೀವಲ್ಲ, ಆ ಗುರು ವಚನವೇ ಮೋಕ್ಷ ಗತಿ ಹೇತು ಅಂತ ಹೇಳಿದಾರಲ್ಲ. ಆಗ ಗುರುಗಳ ವಚನಗಳಿಂದ ಮೋಕ್ಷ ಸಾಧ್ಯ, ಮತ್ತಾವ ವಚನಗಳಿಂದ ಸಾಧ್ಯವಿಲ್ಲ. ಆತ್ಮೀಯರೇ, ಮತಿಗೆ ಹೊಳಿದಷ್ಟು ಮೈತ್ರಾದೇವಿಯವರ ಮತಿಗೆ ಹೊಳಿದಷ್ಟು ಅಂತಂದಾರ. ನಾನು ಮತಿಗೆ ಹೊಳಿದಷ್ಟು ಸದ್ಗುರುಗಳನ್ನ ಕುರಿತ ಕೊಂಡಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲಿಯಾದರೂ ಲೋಪಗಳು ದೋಷಗಳು ಆಗಿರಲಿಕ್ಕೆ ಬೇಕು. ಯಾಕಂತಂದ್ರೆ ಅಂಬಿಗಾಲ ಹಚ್ಚಿ ನಡೆಯುವಂಥ ಮಕ್ಕಳು ಹೊರಗೆ ನೋಡಕ್ಕೆ ಹಿಂಗಿರ್ಬೋದು, ಆದರೆ ಅದ್ವೈತ ವೇದಾಂತ ಅಂದ್ರೆ ನಾವು ಇನ್ನೂ ಅಂಬಿಗಾಲನ್ನು ಹಚ್ಚಿರ್ತಕ್ಕಂಥ ಮಕ್ಕಳು. ಸಣ್ಣ ಮಕ್ಕಳ ತಪ್ಪುಗಳನ್ನು ಮಾಡ್ರೆ ಎಲ್ಲರೂ ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಮನ್ನಿಸ್ತೀರಿ. ಹಂಸ ಕ್ಷೀರ ನ್ಯಾಯದಂತೆ ಇದರಲ್ಲಿ ಕ್ಷೀರವನ್ನೆಲ್ಲ ತಾವು ಸ್ವೀಕಾರ ಮಾಡಿರಿ, ನೀರಿನ ಅಂಶಗಳನ್ನ ನನಗೆ ಬಿಡ್ರಿ ಅಂಥೇಳಿ ನನ್ನ ಯಾವ ವಾಗ್ರೂಪ ಪುಷ್ಪಗಳನ್ನ ಸದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಹಾಗೂ ಸದ್ಗುರು ಶ್ರೀ ದುಂಡೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಭವ್ಯ ಅಡಿದಾವರಿಗಳಲ್ಲಿ ಸಮರ್ಪಿಸಿ ಇವತ್ತಿನ ಸಾಯಂಕಾಲದ ವಿಷಯಕ್ಕೆ ವಿರಾಮ ಹೇಳ್ತೇನೆ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. राजाधिराज सद्गुरुनाथ सिद्धलिंगेश्वर महाराज की जय. राजाधिराज सद्गुरुनाथ दुंडेश्वर महाराज की जय. सब साधु संत महाराज की जय. श्री गुरुदेव दत्त दत्त अवधूत. ಹಾಗೆ ನಮ್ಮೆಲ್ಲ ಶಿಕ್ಷಕರ ಬಳಗದಲ್ಲಿ ವಿನಂತಿ ಏನಂತಂದ್ರೆ, ಯಾವ ದಿವಸ ನಿಮ್ಮ ಪ್ರವಚನದಲ್ಲೇ ದಯಮಾಡಿ ಬಂದು ಅವರು ಅವತ್ತಿನ ವಿಷಯವನ್ನು ನೆರವೇರಿಸಬೇಕು. ಇವತ್ತು ನಾನು ಇದ್ದಿದ್ದಿಲ್ಲ ರೀ ಪರಿ.